ನೆಕ್ಸ್ಟ್ ಯಾರು ಹೋಗ್ಬೋದು ಅಂತ ನಿಂಗೆ ಅನ್ಸ್ತಿದೆ? ನೆಕ್ಸ್ಟ್ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದಂತಹ ಒಂದು ಜೋಡಿ ಹೋಗ್ತಾ ಇದೆ. ಹ್ಮ್. ಜೋಡಿ ಅಂತ ಏನು ಜೋಡಿನಾ? ಕೇಳಿದರೆ ಅಂತಂದ್ರೆ ಸೀರಿಯಲ್ ನಲ್ಲಿ ಕಪಲ್ ಆಗಿದ್ದಂಥವ್ರು. ಓಕೆ. ಸೊ ಇವರಿಬ್ರು ಕೂಡ ಜೋಡಿಯಾಗೇನೆ ಲೈಕ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಅಂತ ಒಂದು ಸುದ್ದಿ ಇದೆ. ಹ್ಮ್. ಯಾರಿರ್ಬೋದು ಹೇಳಿ? ಯಾರಿರ್ಬೋದು? ಜೋಡಿಗಳು ಸುಮಾರು ಇದಾವೆ, ಯಾರು ಅಂತ ಹೇಳೋದು ನೀನು ಹೇಳ್ಬಿಡು. ನಾನೇ ಹೇಳ್ತೀನಿ. ಅಂಡ್ ದಿಲೀಪ್ ಶೆಟ್ಟಿ ಓಕೆ. ಆಲ್ರೆಡಿ ಕಟ್ಔಟು, ಹ್ಮ್. ಅವರ ಹೈಟು ವೆಯ್ಟು ಪರ್ಸನಾಲಿಟಿ ಎಲ್ಲಾನು Super. ಚೆನ್ನಾಗಿದೆ. ಅದ್ರ ಜೊತೆಗೆ ಖುಷಿ ಶಿವು ಅಂತ ನಮ್ಮನೆ ಊರಾಣಿಯಲ್ಲಿ ನಮ್ಮ ಮಾಜಿ ಸ್ಪರ್ಧಿ ಸ್ನೇಹಿತ ಅವರ ಸ್ನೇಹಿತ ಪೇರ್ ಆಗಿ ಅವ್ರು. ಆಕ್ಟ್ ಮಾಡಿದ್ರು ಅವರು. ಅದಾದ ನಂತರ ನೀನಾದಿನ ಅನ್ನುವಂತಹ ಸೀರಿಯಲ್ ನಲ್ಲಿ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ ದಿಲೀಪ್ ಶೆಟ್ಟಿ ಅವರೊಟ್ಟಿಗೆ ಪೇರ್ ಆಗಿ ಕಾಣಿಸ್ಕೊಂಡ್ರು. ಹ್ಮ್. ಸೊ ಇವರಿಬ್ಬರ ಕಾಂಬಿನೇಷನ್ ಅನ್ನ ನೋಡಿರುವಂತಹ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ ಇವರಿಬ್ರು ಜೋಡಿಯಾಗೇನೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಲಾಸ್ಟ್ ಟೈಮ್ ಧರ್ಮ ಮತ್ತೆ ಅನುಷ ರೈ ಕೊಟ್ಟಂಗೆ ಕೊಟ್ರು ಕೊಡ್ಬೋದು, ಹೇಳಕ್ಕಾಗಲ್ಲ ಅಲ್ವಾ? ಅದು ಬೇರೆ ತರ ಇತ್ತು, ಯಾಕಂದ್ರೆ ಅಂದ್ರೆ ಅವ್ರು ಜೋಡಿಯಾಗಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು. ಒನ್ ಬೈ ಒನ್ ಆಫ್ಟರ್ ಒನ್ ಲೈಕ್ ಹ್ಮ್. ಹೋದ್ರಲ್ಲ, ಹಂಗೆ ಹೋಗ್ಬೋದು, ಇಬ್ರು ಪೇರ್ ಆಗಿರೋದ್ರಿಂದ ಹ್ಮ್. ಹೇಳಕ್ಕಾಗಲ್ಲ. ಯಾಕಂದ್ರೆ ಇವರು ಸೀರಿಯಲ್ ನಲ್ಲಿ ಒಟ್ಟೊಟ್ಟಿಗೆ ಎರಡೆರಡು ಅಂದ್ರೆ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಕಾಣಿಸ್ಕೊಂಡಿರುವಂತದ್ದು ನೀನಾದನೆ ಅನ್ನುವಂತಹ ಸೀರಿಯಲ್ ನಲ್ಲಿ. ಹ್ಮ್. ಸೊ ಹಾಗಾಗಿ ಇಬ್ರು ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಂಡ್ ದಿಲೀಪ್ ಶೆಟ್ಟಿ ಅವರಲ್ಲಿ ನನಗೆ ಇಷ್ಟ ಆಗುವಂತಹ ಕ್ವಾಲಿಟೀಸ್ ಏನಂತಂದ್ರೆ ಫಿನಾಲೆ ಕಂಟೆಸ್ಟೆಂಟ್ ಹ್ಮ್. ವಿನ್ನರ್ ಆಗುವಂತಹ ಎಲ್ಲಾ ಲಕ್ಷಣಗಳು ಇರುವಂತದ್ದು. ಹೌದು. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ತ್ರಿವಿಕ್ರಮ್ ಅವ್ರನ್ನ ಹೋಲಿಸಬಹುದು ಇವರಿಗೆ. ಹ್ಮ್. ಅದರ ಹಿಂದಿನ ಸೀಸನ್ ಅಲ್ಲಿ ಕಾರ್ತಿಕ್ ಅವರನ್ನ ಹೋಲಿಸಬಹುದು. ಯಾಕಂತಂದ್ರೆ ಅಷ್ಟು ಲೈಕ್ ಏನಂತಾರೆ Height, ಮೆಂಟಲಿನೂ ಸ್ಟ್ರಾಂಗ್ personality. ಇದ್ದಾರೆ ಅಂಡ್ ಫಿಸಿಕಲಿನೂ ಕೂಡ ಸ್ಟ್ರಾಂಗ್ ಇದ್ದಾರೆ. ಸೊ ಹಾಗಾಗಿ ಗೆಲ್ಲೋ And ಕುದುರೆ ಅಥವಾ ಓಡೋ ಕುದುರೆ ಸೀರಿಯಲ್ಗಳ ಮೂಲಕ ತುಂಬಾ ಜನರ ಫೇವ್ರೇಟ್ ಕೂಡ ಆಗಿದ್ದಾರೆ. And- ಶೆಟ್ರ್ ಆದ್ಮೇಲೆ ಕೇಳೋದೇ ಬೇಡ, ಯಾರ್ಯಾರು ಶೆಟ್ರು ಹೋಗಿದ್ದಾರೆ ನಮ್ಮ ಬಿಗ್ ಬಾಸ್ ಸೀಸನ್ ಗಳಿಗೆ ಈವರೆಗೆ ಬಿಗ್ ಬಾಸ್ ಹಿಸ್ಟ್ರಿ ನೋಡಿದ್ರೆ ಶೆಟ್ರೆಲ್ಲ ವಿನ್ನರ್ಸ್ ಆಗಿನೇ ಹೊರಗಡೆ ಬಂದಿರೋದು. ಚಂದನ್ ಶೆಟ್ರ್ ಆಗಿರ್ಬೋದು, ರೂಪೇಶ್ ಶೆಟ್ಟಿ, ಶೈನ್ ಶೆಟ್ಟಿ, ಇದೀಗ ದಿಲೀಪ್ ಶೆಟ್ಟಿ ಅವ್ರು ಹೋಗ್ತಿದ್ದಾರೆ. ನೀವು ಹೇಳ್ದಂಗೆ ಫಿನಾಲೆ ಕಂಟೆಸ್ಟೆಂಟ್ ಆದ್ರೂ ಆಗಬಹುದು. ಆ ಎಲ್ಲಾ ಗುಣಗಳು ಇವರಲ್ಲಿವೆ. ಒಟ್ನಲ್ಲಿ ವಿನ್ನರ್ ಕ್ಯಾಂಡಿಡೇಟ್ ಅಂತೂ ಪಕ್ಕ ಆಗೇ ಆಗ್ತಾರೆ. ಅಂಡ್ ಅದ್ರೊಟ್ಟಿಗೆ ಏನಂತಂದ್ರೆ ರೀಸೆಂಟ್ ಆಗಿ ಕಲರ್ಸ್ ಕನ್ನಡದಲ್ಲೇನೆ ಕೂಡ ಕ್ವಾಟ್ಲೆ ಕಿಚನ್ ಅನ್ನುವಂತಹ ಒಂದು ರಿಯಾಲಿಟಿ ಶೋ ನಲ್ಲಿ ಇವರು ಮಿಂಚಿದ್ದಂತವ್ರು ಕೂಡ ಹ್ಮ್. ತೆಲುಗು ಮತ್ತೆ ಕನ್ನಡ ಆಡಿಯನ್ಸ್ ಫ್ಯಾನ್ ಬೇಸ್ ಇವರು ತುಂಬಾ ಚೆನ್ನಾಗಿದೆ. ಯಾಕಂತಂದ್ರೆ ತೆಲುಗು ಅಲ್ಲಿ ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡಿದ್ರು, ಅದರೊಟ್ಟಿಗೆ ಒಂದಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಂಥವ್ರು. ಸೊ ಹಾಗಾಗಿ ಇನ್ನ ಖುಷಿ ಶಿವ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆ ಪೇರ್ ಇಬ್ಬರಿಗೂ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅಂಡ್ ಬಿಗ್ ಬಾಸ್ ಅಲ್ಲಿ ಹೋದ್ರೆ ಇವರಿಬ್ರು ಲವ್ ಬರ್ಡ್ಸ್ ಆಗ್ಬಹುದಾ ಅಂತ ನನ್ನ ಒಂದು ಒಪಿನಿಯನ್. ಹೌದು. ಯಾಕಂತಂದ್ರೆ ಹೇಳೋದಿಕ್ಕಾಗಲ್ಲ. ಯಾಕಂದ್ರೆ ಸೀರಿಯಲ್ಗಳಲ್ಲಿ ಕಂಟಿನ್ಯೂ ಆಗಿದ್ದಂತಹ ಪೇರೇನಾದ್ರೂ ಬಿಗ್ ಬಾಸ್ ಅಲ್ಲಿ ಕಂಟಿನ್ಯೂ ಆದ್ರೆ ಆ ಒಂದು ಬಾಂಡಿಂಗ್ ಹಂಗೆ ಇರುತ್ತೆ. ಸೊ ಏನೇ ಆದ್ರೂ ಕೂಡ ಫಸ್ಟ್ ಶೇರ್ ಮಾಡುವಂತದ್ದೇ ಇವ್ರ ಜೊತೆನೆ ಶೇರ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಮೊದ್ಲಿಂದಾನು ಆ ಬಾಂಡಿಂಗ್ ಇರೋದ್ರಿಂದ ಇವ್ರು ಆ ಬಾಂಡಿಂಗ್ ಅಡ್ಜಸ್ಟ್ ಫಸ್ಟ್ ಆಗ್ತಾರೆ, ಪ್ರಿಫರೆನ್ಸ್ ಅವರಿಗೆ ಅವ್ರಿಗೆ ಕೊಟ್ಟಿರ್ತಾರೆ. ಕೊಡ್ತಾರೆ. ಸೊ ಲೈಕ್ ಐಶ್ವರ್ಯ ಶಿಶಿರ್ ಅವರು ಹೆಂಗೆ ಹೊಂದಾಗ್ತಾರೋ, ಹೌದು. ಲೈಕ್ ಹೆಂಗೆ ಲವ್ ಬರ್ಡ್ಸ್ ಆಗಿದ್ರು, ಧರ್ಮ ಮತ್ತೆ ಅನುಷ ರೈ ಅವರು ಅನುಷ ರೈ ಹೆಂಗಿದ್ರು, ಅವರು. ಸೊ ಅದೇ ತರ ಯಾವ ಬಾಂಡಿಂಗ್ ಇವರಿಬ್ಬರ ಮಧ್ಯೆ ಆಗಬಹುದೇನೋ ನನ್ಗನ್ಸೋ ಅಂಡ್ ಪ್ರಕಾರ. ಕೆಲವೊಂದ್ಸಲ ಉಲ್ಟಾ ಹೊಡೆದ್ರು ಹೊಡಿಬಹುದು, ಹೇಳಕ್ಕಾಗಲ್ಲ. ಎಷ್ಟೋ ಸಲ ಫ್ರೆಂಡ್ಸ್ ಆಗಿ ಒಳಗಡೆ ಹೋದವರು ದುಶ್ಮನ್ಗಳಾಗಿ ಹೊರಗಡೆ ಬಂದವರು ಏನ್ ಮಾಡಕ್ಕಾಗಲ್ಲ. ಅದು ಬಿಗ್ ಬಾಸ್, ಅದು ಕೆಲವೊಂದ್ಸಲ ಸಮಯ ಸಂದರ್ಭ ಅನ್ನೋದು ಯಾರಿಗೆ ಹೆಂಗ್ ಚೇಂಜ್ ಮಾಡುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಕರೆಕ್ಟ್. 100%. ಅಂಡ್ ಅದ್ರೊಟ್ಟಿಗೆ ಇನ್ನೊಬ್ರು ಕ್ಯಾಂಡಿಡೇಟ್ ಹೋಗ್ತಾ ಇದಾರೆ, ಯಾರು? ಗೆಸ್ ಮಾಡಿ ನೋಡೋಣ. ಸುಮಾರು ಜನ ಹೋಗ್ತಾರೆ, ಯಾರು ಅಂತ ಗೆಸ್ ಮಾಡ್ಲಿ. ಸ್ವಾತಿ ಅವರು. ಓಕೆ. ಸ್ವಾತಿ ಅಂದ್ರೆ ಹಿರಿಯ ನಟಿಯರ ಒಂದು ಕ್ಯಾಟಗರಿಯಲ್ಲಿ ನೋಡೋದು ಅಂತಾದ್ರೆ ಕಿರುತೆರೆಯಲ್ಲಿ ಸ್ವಾತಿ ಅವ್ರನ್ನ ತಗೊಂಡ್ರೆ ನಮ್ಮ ಹಿರಿತೆರೆಯಲ್ಲಿ ಮಿಂಚಿರುವಂತಹ ಸುಧಾರಾಣಿ ಮೇಡಮ್ ಅವರು ಹೋಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸುಧಾರಾಣಿ ಮೇಡಮ್ ಅಥವಾ ಸ್ವಾತಿ ಇವರಿಬ್ರು ಹೋದ್ರೂ ಖುಷಿನೇ, ಇವರಿಬ್ರಲ್ಲಿ ಒಬ್ರು ಹೋದ್ರೂ ಬಿಗ್ ಬಾಸ್ ಅಲ್ಲಿ ಅದೊಂದು ಮದರ್ಲಿ ಫೀಲಿಂಗ್ ಅನ್ನೋಂಥದ್ದು ಪ್ರತಿ ಸಲ ಇದ್ದೇ ಇರ್ತಾರೆ ಆ ಥರ ಒಂದು ಕ್ಯಾಂಡಿಡೇಟ್. ಸೊ ಹೋದ್ರೆ ಚೆನ್ನಾಗಿರುತ್ತೆ ಖಂಡಿತವಾಗ್ಲು. ಯಾಕಂತಂದ್ರೆ ಸುಧಾರಾಣಿ ಅವರು ಈಗ ಸ್ಮಾಲ್ ಸ್ಕ್ರೀನ್ ಮತ್ತೆ ಬಿಗ್ ಸ್ಕ್ರೀನ್ ಅಲ್ಲಿ ಎರಡರಲ್ಲೂ ಕೂಡ ಮಿಂಚ್ತಾ ಇದ್ದಾರೆ. ಹೌದು. ಅದರೊಟ್ಟಿಗೆ ಸ್ವಾತಿ ಅವರು ಕೂಡ ಸ್ಮಾಲ್ ಸ್ಕ್ರೀನ್ ಮತ್ತೆ ಬಿಗ್ ಸ್ಕ್ರೀನ್ ಅಲ್ಲಿ ಒಂದಷ್ಟು ಸಿನಿಮಾ ಮತ್ತೆ ಸೀರಿಯಲ್ಸ್ ಗಳಲ್ಲೂ ಕೂಡ ಆಕ್ಟ್ ಮಾಡಿರುವಂತಹ ಅನುಭವ ಇದೆ. And ಇಬ್ರು ತುಂಬಾ ಪೇಷನ್ಸ್ ಇಟ್ಕೊಂಡಿರುವಂತ ನಟಿಯರು. ಅಲ್ಲಿ ತುಂಬಾ ಒಂಥರ ಏನೇ ಸೌಮ್ಯ ಜಗಳ ಆದ್ರೂ ಪ್ರಭಾವದವರು ಬಿಡಿಸುವಂತವ್ರು. ಅಂತ. ಸೌಮ್ಯ ಸ್ವಭಾವದವರು, ನಾನು ಪ್ರಭಾವ ಅಂತ ಅಂದ್ಬಿಟ್ಟೆ. ಸೌಮ್ಯ ಸ್ವಭಾವದವರು ಅಂತಾನೆ ಹೇಳ್ಬಹುದು. ಅಂಡ್ ಇನ್ನೊಂದೇನಂತಂದ್ರೆ ಇವರು ಹೋದ್ರು ಕೂಡ ನನ್ಗನ್ಸೋ ಪ್ರಕಾರ ಏನಂತಂದ್ರೆ 3 ಜನ ಒಟ್ಟಿಗೆ ಆಗ್ತಾರೆ, ದಿಲೀಪ್ ಶೆಟ್ಟಿ ಮತ್ತೆ ಖುಷಿ ಶಿವು ಮತ್ತೆ ಸ್ವಾತಿ ಅವರು. ಯಾಕಂತಂದ್ರೆ ಒಂದೇ ಸೀರಿಯಲ್ ಒಂದೇ ಅಲ್ಲಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದಂತವ್ರು. ತಾಯಿ ಕ್ಯಾರೆಕ್ಟರ್ ನ ಮಾಡಿದ್ರು ಇವ್ರು, ದಿಲೀಪ್ ಶೆಟ್ಟಿ ಅವರ ತಾಯಿ ಕ್ಯಾರೆಕ್ಟರ್, ಅವ್ರ ಅತ್ತೆ ಕ್ಯಾರೆಕ್ಟರ್. ಸೊ ಇವರಿಬ್ರು ಲವ್ ಬರ್ಡ್ಸ್ ಆದ್ರೆ ಅಲ್ಲಿ ಅತ್ತೆ ಇರ್ತಾರೆ, ಮತ್ತೆ ಇವರಿಬ್ರು ಲವ್ ಬರ್ಡ್ಸ್ ಆದ್ರೆ ಮತ್ತೆ ತಾಯಿ ಕೂಡ ಸಿಗ್ತಾರೆ ಅಲ್ಲಿ. ಹೌದು. ಚೆನ್ನಾಗಿ ಕ್ಲಿಕ್ ಆಗಬಹುದೇನೋ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಹೋಪ್ಫುಲಿ 3 ಜನ ಹೋದ್ರೆ ಒಂದು ಏನು ಸೀರಿಯಲ್ ಫ್ಯಾನ್ಸು ಒಂದ್ ಕಡೆ ಅಟ್ರಾಕ್ಟ್ ಆಗ್ತಾರೆ.
ಅಂಡ್ ಅವ್ರ 3 ಜನರ ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ನೋಡಕ್ಕೆ ಇನ್ನ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ, ಬಟ್ ಅಲ್ಲಿ ಸೀರಿಯಲ್ ಆಗದಿದ್ರೆ ಸಾಕು. ಯಾಕಂದ್ರೆ ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಆಗೇ ಇರಬೇಕು. ಹೌದು. ಸೀರಿಯಲ್ ಆಗ್ಬಿಟ್ರೆ ಮತ್ತೆ ಅಯ್ಯೋ ಇಷ್ಟು ದಿನ ಸೀರಿಯಲ್ ಅಲ್ಲಿ ನೋಡಿ ಸಾಕಾಗುತ್ತೆ. ಯಾಕಂದ್ರೆ ಮಿಕ್ಸ್ಚರ್ ಆಫ್ ಒಪಿನಿಯನ್ಸ್ ಅನ್ನೋದು ಇರುತ್ತೆ. ಒಬ್ಬೊಬ್ರು ನೋಡೋಕಂತ, ಇವಾಗ ನೀವು ನೋಡುವಂತ ದೃಷ್ಟಿಕೋನನೇ ಚೇಂಜ್ ಇರುತ್ತೆ. ಬಿಗ್ ಬಾಸ್ ನಾನ್ ನೋಡುವಂತ ದೃಷ್ಟಿಕೋನನೇ ಚೇಂಜ್ ಇರುತ್ತೆ. ಇವಾಗ ನಿಮ್ ಫ್ರೆಂಡ್ ಹೋದ್ರೆ ನೀವು ನಿಮ್ ಫ್ರೆಂಡ್ಗೆ ಸಪೋರ್ಟ್ ಮಾಡ್ತೀರಾ, ಹೌದು. ನಾನು ನನ್ನ ಫ್ರೆಂಡ್ ಹೋಗಿದ್ರೆ ನಾನು ನನ್ನ ಫ್ರೆಂಡ್ಗೆ ಸಪೋರ್ಟ್ ಮಾಡ್ತೀನಿ. ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೀರಿಯಲ್ ಆಗ್ತಿದ್ದಂಗೆ ಬಿಗ್ ಬಾಸ್ ತರ ಆಗಿ ಒಂದಷ್ಟು ಅವರ ಒಂದು ನಡುವೆ ಹೊಂದಿರುವಂತಹ ಬಾಂಡಿಂಗು ಮೇ ಬಿ ಕ್ಲಿಕ್ ಆಗಬಹುದು ಅಂತ. ಅಂಡ್ ಇವ್ರು 3 ಹೋದ್ರು ಕೂಡ ಅದ್ರೊಟ್ಟಿಗೆ ಎಲ್ಲ ಟಕಾಫರ್ ಕೊಟ್ಟರು ಕೂಡ ನನ್ಗನ್ಸೋ ಪ್ರಕಾರ ಏನಂತಂದ್ರೆ ದಿಲೀಪ್ ಶೆಟ್ಟಿ ಅವರು ವಿನ್ ಆಗಬಹುದು ಅಂತ. ಯಾಕೆ ಅಂತಂದ್ರೆ ಶೆಟ್ರು ಮೊದಲೇ ಬುದ್ಧಿ ಜಾಸ್ತಿ, ಹೌದು. ಅದ್ರೊಟ್ಟಿಗೆ ಮೀನಿನ ಮಂಡೆ ತಿಂದಿರ್ತಾರೆ. ಅದ್ರ ಜೊತೆಗೆ ಏನಂತಂದ್ರೆ ಫಿಸಿಕಲಿ ಸಖತ್ ಫಿಟ್ ಆಗಿರುವಂತಹ ಮನುಷ್ಯ, ಮೆಂಟಲಿನೂ ಕೂಡ ತುಂಬಾ ಬುದ್ಧಿ ಉಪಯೋಗಿಸ್ತಾರೆ. ಯಾಕಂತಂದ್ರೆ ಮೀನು ಎಲ್ಲ ತಿಂದಿರೋರು ಅಂತಂದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸ್ಲೇಬೇಕು. ಸೊ ಹಾಗಾಗಿ ನನ್ಗೊಂದ್ ನಮ್ ಸ್ವಲ್ಪ ಕಡೆಯವರು ಹಂಗಾಗಿ ಯಾರ ಕಡೆಯವ್ರಾದ್ರೆ ಏನು ಕರ್ನಾಟಕದವ್ರೆ ಅಲ್ವಾ ಎಲ್ಲ. ಸೊ ಹಾಗಾಗಿದೆ. ಬಟ್ ಇವ್ರು ಡಿಗ್ನಿಟಿ ಮೇಂಟೈನ್ ಮಾಡ್ತಾರೆ, ಬಟ್ ಇರುವಂತ ಕಂಟೆಸ್ಟೆಂಟ್ಗಳು ಮೇಂಟೈನ್ ಮಾಡಕ್ ಬಿಡ್ಬೇಕಲ್ಲ. ಯಾಕಂತಂದ್ರೆ ಶ್ರುತಿ ಅವ್ರು ಇದ್ದಂತಹ ಸೀಸನ್ಗೂ ಈಗ ನಡೀತಿರುವಂತಹ ಸೀಸನ್ಗೂ ಅಜಗಜಾಂತರ ವ್ಯತ್ಯಾಸ. ಆಗಿದ್ದಂತಹ ಕಂಟೆಸ್ಟೆಂಟ್ಸ್ ಬೇರೆ, ಆಗಿದ್ದಂತಹ ಟೆಕ್ನಾಲಜಿಗಳನ್ನ ಇನ್ನಷ್ಟು ಇಂಪ್ರೂವೈಸೇಷನ್ ಮಾಡ್ಕೊಂಡು ಈ ಶೋ ಮಾಡ್ಲಾಗ್ತಾ ಇದೆ. ಸೊ ಈಗ ಏನೇ ಬಂದ್ರು ಕೂಡ ಯಾಕೆ ದೋತು ಕೂಡ ಅನ್ನೋ ತರ ಇರ್ತಾರೆ. ಬಟ್ ಸುಧಾರಾಣಿ ಅವರಿಗೆ ನನಗನ್ಸೋ ಪ್ರಕಾರ ಬಿಗ್ ಬಾಸ್ ಆಗುತ್ತಾ ಇಲ್ವಾ ಅಂತ ಹೇಳೋದಿಕ್ಕಾಗಲ್ಲ. ನನಗನ್ಸೋ ಪ್ರಕಾರ ಅಲ್ಲ ಅಂತ ಅನ್ಸುತ್ತೆ. ಸುಧಾರಾಣಿ ಅವ್ರಿಗೆ ನಂಗೂ ಬಿಗ್ ಬಾಸ್ 50-50 ಅಲ್ಲ ಅಂತ ಅಂತ ಅನ್ಸ್ತಾ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.